ಎಲ್ಲರಿಗೂ ನಮಸ್ಕಾರ. ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೇನು ಮೃತ್ಯುಂಜಯ ಕಾರ್ಯಕ್ರಮದಲ್ಲಿ ಅಗತ್ಯವಿರುವ ಜನರಿಗೆ ಉಚಿತವಾಗಿ ಪ್ರತಿ ತಿಂಗಳು ಔಷಧಿಯನ್ನು ಕೊಡಿಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 2016ರಲ್ಲಿ ನಾವು ಸಂಜೀವಮ್ಮ ಅನ್ನೋರಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಈ ಒಂದು ಮೃತ್ಯುಂಜಯ ಕಾರ್ಯಕ್ರಮ. ನಮ್ಮ ಜ್ಯೋತಿ ಮೇಡಮ್ ಅವರು ಸೊ ಹೇಳೋದಕ್ಕೆ ಒಂದು ಖುಷಿ ಆಗುತ್ತೆ. ಅವರ ಒಂದು ಅದ್ವಿತ್ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬರ್ತಿದ್ದಾರೆ. ಪ್ರತಿ ತಿಂಗಳು ನಮ್ಮ ಜೊತೆ ಅವ್ರ ಕೈಗೆ ಅಷ್ಟು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ರಾಮ್ಲೋಯ್ ಸರ್, ಡಾಕ್ಟರ್ ರಾಮ್ಲೋಯ್ ಸರ್ ಮೇಲಾಂಗಿರೋದು BJP ಮುಖಂಡರು ಕೂಡ ಅವರು ತುಂಬ ಒಂದು 2 ವರ್ಷದಿಂದ ಈ ಥರ ಮಾಡ್ತಿದ್ದ ತಕ್ಷಣ ನಮ್ಮ ಕಡೆಯಿಂದ ತಿಂಗಳು ನಮ್ಮ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಜಿತ್ ಸಾಯಿ ಪಲ್ಲೈ ಸರ್ ಅವರು ಅಮೇರಿಕಾದಲ್ಲಿದ್ದಾರೆ. ಅವ್ರ ಫ್ಯಾಮಿಲಿ ಒಂದ್ಸಲ ಅನ್ನದಾನ ಮಾಡಿದ್ರು. ಆ ಒಂದು ಅನ್ನದಾನ ಮಾಡಿ ತುಂಬ ಖುಷಿಯಾಗಿ ಪ್ರತಿ ತಿಂಗಳು ಅವ್ರ ಮೃತ್ಯುಂಜಯ ಕಾರ್ಯಕ್ರಮಕ್ಕಾಗಿರ್ಬೋದು, ಅನ್ನದಾನಕ್ಕಾಗಿರ್ಬೋದು, ಪ್ರತಿ ತಿಂಗಳು ಅವರು ಕೂಡ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಾವು ಹೋದ ವರ್ಷ ತಾನೇ ಒಂದು ಕಾರ್ಯಕ್ರಮ ನಾವು ರೂಪಿಸ್ಕೊಂಡು ಆಶಾ ಕಿರಣ ಅಂತ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತು. ಅವರ ಕುಟುಂಬ ಸಮೇತ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತುಂಬ ಖುಷಿ ಆಯಿತು. ಅದನ್ನು 2ನೇ ವರ್ಷ ಈ ವರ್ಷ ಕೂಡ ನಾವು ಆಶಾ ಕಿರಣ ಕಾರ್ಯಕ್ರಮ ಮೃತ್ಯುಂಜಯ ಕಾರ್ಯಕ್ರಮ ಜೊತೆಗೂಡಿ ಅದರಲ್ಲಿ ಮಾಡ್ತಿದ್ದೀವಿ. 1000 ಜನ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು ಮತ್ತು ಶೂ ಕೊಡಬೇಕು ಅಂತ ಆಲೋಚನೆ ಇಟ್ಕೊಂಡು ರಾಮಕೃಷ್ಣ ಸ್ಕೂಲಿಗೆ ನಾವು ಎಲ್ಲ ಮಕ್ಕಳಿಗೂ ಪುಸ್ತಕವನ್ನು ವಿತರಣೆ ಮಾಡ್ತೀವಿ. ಪೂರ್ಣವಾಗಿ ಸಹಕರಿಸಿದ ಜ್ಯೋತಿ ಮೇಡಮ್ ಮತ್ತು ಶಂಕರಿ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಮ್ಲೋಯ್ ಸರ್ ಕೂಡ ಕೈ ಜೋಡಿಸ್ಕೊಂಡ್ಬಿಟ್ಟಾರೆ. ಹೋದ ವರ್ಷ ಅದ್ಭುತವಾಗಿ ನಡೀತು. ನಮ್ಮ ಶಾಸಕರ ಹುಟ್ಟುಹಬ್ಬ ಕೂಡ ಅದ್ಭುತವಾಗಿ ನಡೀತು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಅನ್ನದಾನ ಏನು ನಾವು 2016ರಲ್ಲಿ ಅನ್ನದಾನ ಅಂತ ಸ್ಟಾರ್ಟ್ ಮಾಡಿದ್ವಿ, ಅನ್ನಸಂಪೂರ್ಣ ಕಾರ್ಯಕ್ರಮ. ಅದಕ್ಕೂ ಕೂಡ ಅನೇಕರು ಅನ್ನದಾನಕ್ಕೆ ಕೈ ಸಪೋರ್ಟ್ ಮಾಡಿದ್ದೀರಾ. ಮತ್ತು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಿಮ್ಮ ಅವರವರ ತಂದೆ ತಾಯಿ ಹುಟ್ಟುಹಬ್ಬ ಆಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಮತ್ತು ಮಕ್ಕಳ ಹುಟ್ಟುಹಬ್ಬ ಆಗಿರ್ಬೋದು, ಅವರ ಪುಣ್ಯಸ್ಮರಣೆ ತಂದೆ ತಾಯಿನ ನೆನೆಸ್ಕೊಂಡು ಎಷ್ಟೋ 100 ಜನಕ್ಕೆ ಊಟ ಇಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀವಿ. ಯಾಕಂದರೆ ಆ ಒಂದು ಶ್ರೇಷ್ಠ ದಾನ ಎಲ್ಲೋ ಖರ್ಚು ಮಾಡಿ ಎಲ್ಲೋ ಪಾರ್ಟಿಗಳು ಮಾಡೋ ಬದಲು ಇಲ್ಲಿ 100 ಜನಕ್ಕೆ ಅನ್ನದಾನ ಮಾಡೋದಕ್ಕೆ ಎಷ್ಟೋ ಜನ ಸಪೋರ್ಟ್ ನಿಂತಿದ್ದಾರೆ. ಸೊ ಅದಕ್ಕೆಲ್ಲ ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸೋ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಎಷ್ಟೋ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. 8 ವರ್ಷದಲ್ಲಿ ಎಷ್ಟೋ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಅಚ್ಚುಮೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸವಿನೆನಪಿನಲ್ಲಿ ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಅವರ ಒಂದು ಸವಿನೆನಪಿನಲ್ಲೇ ಈ ಕಾರ್ಯಕ್ರಮಗಳು ನಡೆಯೋದು. ಮತ್ತು ಯಲಹಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಸರ್ ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಮತ್ತು ಆಲೋಕ್ ಸರ್, ಈ ಎಲ್ಲ ಕಾರ್ಯಕ್ರಮಗಳು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ರು. ತುಂಬ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಕೊಂಡು ತುಂಬ ಒಂದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸುವಾಗ ನೀವು ಒಂದು ಮತ್ತು ನಿಮ್ಮ ಅಧ್ಯಕ್ಷತೆಗೆ ಈ ಕಾರ್ಯಕ್ರಮ 8 ವರ್ಷದಿಂದ ನಾವು ರೆಂಟ್ ಕಟ್ಕೊಂಡು ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಗುರುತಿಸಿ ನಮ್ಮ ಯಲಹಂಕ ಶಾಸಕರು ವಿಶ್ವನಾಥ್ ಸರ್ ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರಿಬ್ಬರು ನಮಗೆ 30-40 ಮೇಡಿ ಅಗ್ರಹದಲ್ಲಿ ನಮಗೆ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮಕ್ಕಳ ಆಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಶಾಶ್ವತವಾಗಿ ಒಂದು ನೆಲೆ ಹೊರಕ್ಕೆ ನಾವು ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ಆಶ್ರಮವನ್ನು ನಿರ್ಮಿಸುತ್ತಿದ್ದೇವೆ. ಕಟ್ಟಡವನ್ನು ಹೊಸದಾಗಿ ನಿರ್ಮಿಸುತ್ತಿದ್ದೇವೆ. ಇದಕ್ಕೆಲ್ಲ ನಮ್ಮ ಸಹಕಾರ, ಸಂಪೂರ್ಣ ಬೆಂಬಲ ಬೇಕು. ಈ ಒಂದು ಕಟ್ಟಡಕ್ಕೆ ಪ್ರತಿಯೊಬ್ಬರು ನಿಮ್ಮ ಕೈಲಿ ಎಷ್ಟಾಗುತ್ತೋ ತನು ಮನ ಧನ ಎಲ್ಲ ನಿಮ್ಮ ಕಡೆಯಿಂದ ನಮಗೆ ಸಹಕಾರ ನೀಡಬೇಕು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ.